ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಕೆಪಿಎಸ್ಸಿ ವತಿಯಿಂದ ನಡೆಸಲಾದ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲಾದ ಪ್ರಮುಖ 1000 ಸಾಮಾನ್ಯ ಜ್ಞಾನದ ಪ್ರಶ್ನೆಗಳನ್ನು ಮತ್ತು ಉತ್ತರಗಳನ್ನು PDF ರೂಪದಲ್ಲಿ ಪ್ರಿಪೇರ್ ಮಾಡಿ ವಿದ್ಯಾರ್ಥಿಗಳಿಗೆ ಸಹಾಯವಾಗಲಿ ಅನ್ನೋ ದೃಷ್ಟಿಯಿಂದ ಮಂಜುನಾಥ್ ಅರಮನಿಯವರು ಈ PDF ಅನ್ನು ಪ್ರಿಪೇರ್ ಮಾಡಿದ್ದಾರೆ. ಸೊ ಮಂಜುನಾಥ್ ಅರಮನಿಯವರು ಇವರ ಕ್ವಾಲಿಫಿಕೇಶನ್ MSc BEd ಅಂತ. ಸೊ ಅವರನ್ನು ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಅವರ ಫೋನ್ ನಂಬರ್ 9900115156, ಇನ್ನೊಂದು ಕಾಂಟ್ಯಾಕ್ಟ್ ನಂಬರ್ 8732215657 ಅಂತ. ಸೊ ಇವರು ಸಂಕಲ್ಪ ಸ್ಟಡಿ ಸೆಂಟರ್ ಧಾರವಾಡನಲ್ಲಿ ವರ್ಕ್ ಮಾಡ್ತಿದ್ದಾರೆ. ಸೊ ವಿದ್ಯಾರ್ಥಿಗಳಿಗೆ ಸಹಾಯವಾಗಲಿ ಅನ್ನೋ ದೃಷ್ಟಿಯಿಂದ ಈ PDF ಅನ್ನು ನಮಗೆ ನೀಡಿದ್ದಾರೆ. ಸೊ ಅವರಿಗೆ ಧನ್ಯವಾದಗಳು. ಸೊ ಇವರು ಪ್ರಮುಖ ಪ್ರಶ್ನೆಗಳನ್ನು ಮತ್ತು ಉತ್ತರಗಳನ್ನು PDF ರೂಪದಲ್ಲಿ ನೀಡಿದ್ದಾರೆ. ಸೊ ಒಂದೊಂದಾಗಿ ಅವುಗಳನ್ನು ನೋಡ್ತಾ ಹೋಗೋಣ. ಸೊ ಮೊದಲನೇ ಪ್ರಶ್ನೆ, ಪ್ರಾತಿನಿಧ್ಯವಿಲ್ಲದೆ ತೆರಿಗೆ ಹಾಕುವಂತಿಲ್ಲ ಎಂಬ ಘೋಷಣೆ ಇದರಲ್ಲಿನ ಉಪಬಂಧಗಳ ವಿರುದ್ಧವಾಗಿದೆ. ಸೊ ಈ ಘೋಷಣೆ 1892ರ ಇಂಡಿಯನ್ ಕೌನ್ಸಿಲ್ ಕಾಯ್ದೆಯ ಉಪಬಂಧಗಳ ವಿರುದ್ಧವಾಗಿದೆ. ಈ ಕೆಳಗಿನ ಪೈಕಿ ಯಾರನ್ನು ಏಕವ್ಯಕ್ತಿ ಅಂಚುಬಲ ಎಂದು ಮೌಂಟ್ ಬ್ಯಾಟನರು ಕರೆದರು? ಸೊ ಮೌಂಟ್ ಬ್ಯಾಟನರು ಏಕವ್ಯಕ್ತಿ ಅಂಚುಬಲ ಅಂತ ಗಾಂಧೀಜಿಯವರನ್ನ ಕರೆದಿದ್ದಾರೆ. ಖದಾಯಿ ಖಿದ್ಮತ್ಗಾರ್ ಚಳುವಳಿ ಇವರ ನಾಯಕತ್ವದಲ್ಲಿ ಆರಂಭವಾಯಿತು. ಸೊ ಖದಾಯಿ ಖಿದ್ಮತ್ಗಾರ್ ಚಳುವಳಿ ಖಾನ್ ಅಬ್ದುಲ್ ಗಫರ್ ಖಾನ್ ಅವರ ನಾಯಕತ್ವದಲ್ಲಿ ಪ್ರಾರಂಭವಾಯಿತು. ದ್ರಾವಿಡ ಕಜಗಂ ಸ್ಥಾಪಿಸಿದವರು ಪೆರಿಯಾರ್ ಇ.ವಿ. ರಾಮಸ್ವಾಮಿ ನಾಯ್ಕರವರು. ಕಾಂಗ್ರೆಸ್ ಮತ್ತು ಗಾಂಧಿ ಅಸ್ಪೃಶ್ಯರಿಗೆ ಮಾಡಿದ್ದೇನು ಕೃತಿ ರಚಿಸಿದವರು BR ಅಂಬೇಡ್ಕರ್. 99ನೇ ತಿದ್ದುಪಡಿಯ ಪ್ರಕಾರ ರಾಷ್ಟ್ರೀಯ ನೇಮಕಾತಿ ನ್ಯಾಯಾಂಗ ಆಯೋಗದ ಭಾಗವಾಗಿ ಯಾರನ್ನು ಪರಿಗಣಿಸಲಾಗಿದೆ? ಸೊ 99ನೇ ತಿದ್ದುಪಡಿಯ ಪ್ರಕಾರ ರಾಷ್ಟ್ರೀಯ ನೇಮಕಾತಿ ನ್ಯಾಯಾಂಗ ಆಯೋಗದ ಭಾಗವಾಗಿ ಕೇಂದ್ರ ಕಾನೂನು ಮತ್ತು ನ್ಯಾಯಾಂಗ ಸಚಿವರನ್ನ ಪರಿಗಣಿಸಲಾಗಿದೆ. 100ನೇ ಸಂವಿಧಾನ ತಿದ್ದುಪಡಿ ವಿಷಯ ಏನೆಂದರೆ ಭಾರತ ಮತ್ತು ಬಾಂಗ್ಲಾದೇಶಗಳ ನಡುವೆ ಭೂ ವಿನಿಮಯ ಒಪ್ಪಂದ. ಸೊ ನಿಮಗೆ ಪ್ರಶ್ನೆಗಳನ್ನು ಮತ್ತು ನೇರವಾಗಿ ಉತ್ತರಗಳನ್ನು ಹೇಳ್ತಾ ಇದ್ದೀನಿ, ಆಪ್ಷನ್ಸ್ಗಳನ್ನು ಹೇಳ್ತಾ ಇಲ್ಲ. ಸೊ ಸುಮ್ಮನೆ ಲೆಂದಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಬೀಟಿಂಗ್ ರಿಟ್ರೀಟ್ ಸಮಾರಂಭವನ್ನು ಆಯೋಜಿಸುವುದು ಗಣರಾಜ್ಯೋತ್ಸವದ 3 ದಿನಗಳ ನಂತರ. ಸೊ ಇಲ್ಲಿ ಹೊಂದಿಸಿ ಬರೆಯಿರಿ ಅಂತ ಪ್ರಶ್ನೆ ಇದೆ. ವಿಮಾನ ನಿಲ್ದಾಣಗಳು ಮತ್ತು ಅವುಗಳು ಇರುವ ಸ್ಥಳಗಳನ್ನು ಹೊಂದಿಸಿ ಬರೆಯೋದು ಆಗಿದೆ. ಸೊ ಸರಿಯಾಗಿ ಹೊಂದಾಣಿಕೆ ಮಾಡಿದ ನಂತರ ನಾಗ್ಪುರ್ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವುದು ನಾಗ್ಪುರ್ನಲ್ಲಿ. ಪಟ್ನಾದಲ್ಲಿ ಜಯಪ್ರಕಾಶ್ ನಾರಾಯಣ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿದೆ. ಲಕ್ನೌನಲ್ಲಿ ಚೌಧರಿ ಚರಣ್ ಸಿಂಗ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ. ಹಾಗೆ ವಾರಣಾಸಿಯಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ. ಪ್ರೊ ಕಬಡ್ಡಿ ತಂಡಗಳ ಪೂರ್ಣ ಹೆಸರು ಸೂಚಿಸಿ. ಸೊ ಸರಿಯಾಗಿ ಹೊಂದಾಣಿಕೆ ಮಾಡಿದ ನಂತರ ಬೆಂಗಳೂರು ಬುಲ್ಸ್, ಪಟ್ನಾ ಪೈರೇಟ್ಸ್, ತೆಲುಗು ಟೈಟನ್ಸ್ ಮತ್ತು ಬೆಂಗಾಲ್ ವಾರಿಯರ್ಸ್ ಆಗಿದೆ. ಇದು ಸರಿಯಾದ ಹೊಂದಾಣಿಕೆ. 2015ರ ಪ್ಯಾರಿಸ್ ವಾಯುಗುಣ ಸಮಾವೇಶದಲ್ಲಿ ಭಾಗವಹಿಸಿದವರು ಸರಾಸರಿ ಜಾಗತಿಕ ತಾಪಮಾನವನ್ನು ಇಳಿಸಲು ಅಥವಾ ಮಿತಿಗೊಳಿಸಲು ಒಪ್ಪಿದ್ದು 2 ಡಿಗ್ರಿ ಸೆಲ್ಸಿಯಸ್. ಪ್ರತ್ಯೇಕತಾ ಆರ್ಥಿಕ ವಲಯವು ರಾಜ್ಯದ ಹಕ್ಕಿಗೆ ಸಂಬಂಧಿಸಿದೆ. ಸೊ ಪ್ರತ್ಯೇಕತಾ ಆರ್ಥಿಕ ವಲಯವು ರಾಜ್ಯದ ಸಾಗರ ಸಂಪನ್ಮೂಲಗಳ ಅನ್ವೇಷಣೆ ಮತ್ತು ಬಳಕೆ ಹಕ್ಕಿಗೆ ಸಂಬಂಧಿಸಿದೆ. ಭಾರತ ಸರ್ಕಾರದ ಸಾಗರ್ ಮಾಲಾ ಯೋಜನೆಯು ಇದಕ್ಕೆ ಸಂಬಂಧಿಸಿದ್ದು. ಸೊ ಭಾರತ ಸರ್ಕಾರದ ಸಾಗರ್ ಮಾಲಾ ಯೋಜನೆಯು ಬಂದರು ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಸಂಬಂಧಿಸಿದೆ. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಇದರ ಭಾಗವಾಗಿದೆ. ಸೊ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಬ್ರಿಕ್ಸ್ನ ಭಾಗವಾಗಿದೆ. ವಿಶ್ವಸಂಸ್ಥೆಯ ಅಧಿಕೃತ ಆಜ್ಞೆಯಡಿ ಈ ಕೆಳಗಿನ ಯಾವ ಅಂಗಗಳು ಸಾಮಾಜಿಕ ಸುರಕ್ಷತೆಗೆ ಹೊಣೆಯಾಗುತ್ತದೆ? ಸೊ ವಿಶ್ವಸಂಸ್ಥೆಯ ಅಧಿಕೃತ ಆಜ್ಞೆಯಡಿ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ ಸಾಮಾಜಿಕ ಸುರಕ್ಷತೆಗೆ ಹೊಣೆಯಾಗುತ್ತದೆ. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿನ ಅತ್ಯಂತ ಆಳವಾದ ಸಾಗರ ಬಂದರು? ಸೊ ಭಾರತದಲ್ಲಿನ ಗಂಗಾವರಂ ಬಂದರು ಇದು ಭಾರತದಲ್ಲಿನ ಅತ್ಯಂತ ಆಳವಾದ ಸಾಗರ ಬಂದರು ಆಗಿದೆ. ವಿಜಯನಗರದ ಅವಧಿಯಲ್ಲಿ ಮಹಾಜನಪದ ಸಭೆಯನ್ನು ಕರೆದವರು ಬ್ರಾಹ್ಮಣರು.
ಬಿಜಾಪುರದ ಆದಿಲ್ ಶಾನ ಪತ್ನಿ ಚಾಂದ್ ಬೀಬಿ ಇವಳು ಯಾರ ಮಗಳು ಅಂತ ಪ್ರಶ್ನೆ ಇದೆ. ಸೊ ಆದಿಲ್ ಶಾನ ಪತ್ನಿಯಾದ ಚಾಂದ್ ಬೀಬಿ ಇವಳು ಅಹಮದ್ ನಗರದ ಸುಲ್ತಾನನ ಮಗಳು. ಕನಕದಾಸರು ಜನಿಸಿದ್ದು ಯಾವ ಜಿಲ್ಲೆಯಲ್ಲಿ? ಸೊ ಕನಕದಾಸರು ಜನಿಸಿದ್ದು ಅವಿಭಜಿತ ಧಾರವಾಡ ಜಿಲ್ಲೆಯಲ್ಲಿ. ಈ ಕೆಳಗಿನವುಗಳಲ್ಲಿ ಯಾವುದು ರಾಷ್ಟ್ರದ ಚಿನ್ನದ ಗಣಿಗಳಲ್ಲಿ ಪ್ರಮುಖವಲ್ಲದಲ್ಲಿ ಒಂದಾಗಿದೆ? ಸೊ ಇದಕ್ಕೆ ಸರಿಯಾದ ಉತ್ತರ ಹಟ್ಟಿ. ಬಹುಮನಿ ಅವಧಿಯಲ್ಲಿ ಪ್ರಧಾನಿಯನ್ನು ಕರೆಯುತ್ತಿದ್ದದ್ದು ಹೀಗೆ. ಸೊ ಬಹುಮನಿ ಅವಧಿಯಲ್ಲಿ ಪ್ರಧಾನಿಯನ್ನು ವಕೀಲ ಅಂತ ಕರೆಯಲಾಗುತ್ತಿತ್ತು. ಭಾರತೀಯ ಶಿಷ್ಟ ವೇಳೆಗೂ ಗ್ರೀನ್ವಿಚ್ ಶಿಷ್ಟ ವೇಳೆಗೂ ಇರುವ ಅಂತರ ಅಂದರೆ +5 ಗಂಟೆಗಳು ಮತ್ತು 30 ನಿಮಿಷಗಳು, ಅಂದರೆ 5.5 ಗಂಟೆಗಳ ಅಂತರ. ಮೈಕಲ್ ಗಿರಿ ಶ್ರೇಣಿಯಲ್ಲಿ ಈ ಕೆಳಗಿನ ಯಾವ ನದಿಗಳಲ್ಲೊಂದು ಉಗಮವಾಗಿದೆ? ಸೊ ಮೈಕಲ್ ಗಿರಿ ಶ್ರೇಣಿಯಲ್ಲಿ ಮಹಾನದಿ ಉಗಮವಾಗಿದೆ. ಭಾರತದಲ್ಲಿ ಮುತ್ತು ಶೋಧ ನಡೆಯುವುದು ಎಲ್ಲಿ? ಸೊ ಭಾರತದಲ್ಲಿ ಮುತ್ತು ಶೋಧ ನಡೆಯುವುದು ಟ್ಯೂಟಿಕೋರಿನ್ನಲ್ಲಿ. ಈ ಪೈಕಿ ಯಾವುದು ಹೊಂದಿಕೆಯಾಗದ ಜೋಡಣೆಯಾಗಿದೆ? ಸೊ ಹೊಂದಿಕೆಯಾಗದ ಜೋಡಿ ಅಂದರೆ ಬೈಲಡೀಲ್ ಮತ್ತು ಮಧ್ಯಪ್ರದೇಶ್. ಉಳಿದ ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿದೆ, ಅಂದರೆ ಚಿಕ್ಕಮಗಳೂರು ಕರ್ನಾಟಕ, ಮಯೂರ್ಭಂಜ್ ಒರಿಸ್ಸಾ, ಸಿಂಗ್ಭೂಮ್ ಜಾರ್ಖಂಡ್. ಪರಮಾಣು ಶಕ್ತಿ ಸ್ಥಾವರ ಇರುವುದು ಎಲ್ಲಿ? ಪರಮಾಣು ಶಕ್ತಿ ಸ್ಥಾವರ ಇರುವುದು ಕೋಟಾದಲ್ಲಿ. 2011ರ ಜನಗಣತಿಯ ಮೇರೆಗೆ ಸಾಕ್ಷರತೆಯಲ್ಲಿನ 3 ಅತ್ಯುಚ್ಚ ಸ್ಥಳಗಳು ಅಂದರೆ ಕೇರಳ, ಲಕ್ಷದ್ವೀಪ್ ಮತ್ತು ಮಿಜೋರಾಂ. ಭಾರತವು ವಿಶ್ವದ ಒಟ್ಟು ಭೂಭಾಗದ ಶೇಕಡಾ ಎಷ್ಟು ಭಾಗ ಹೊಂದಿದೆ? ಸೊ ಭಾರತವು ವಿಶ್ವದ ಒಟ್ಟು ಭೂಭಾಗದ ಶೇಕಡಾ 2.4% ಭಾಗ ಹೊಂದಿದೆ. ಪಂಚಾಯತ್ ರಾಜ್ ಸಂಸ್ಥೆಗಳ ಆಧಾರಿತ ವಿಕೇಂದ್ರೀಕರಣ ಯೋಜನೆಯು ಇವರಿಂದ ಶಿಫಾರಸುಗೊಳಿಸಲ್ಪಟ್ಟಿತು. ಸೊ ಬಲ್ವಂತ್ ರಾಯ್ ಮೆಹ್ತಾ ಸಮಿತಿಯಿಂದ ಪಂಚಾಯತ್ ರಾಜ್ ಸಂಸ್ಥೆಗಳ ವಿಕೇಂದ್ರೀಕರಣ ಯೋಜನೆಯು ಶಿಫಾರಸುಗೆ ಒಳಪಟ್ಟಿತು. ನೀಲಿ ಕ್ರಾಂತಿ ಇದಕ್ಕೆ ಸಂಬಂಧಿಸಿದ್ದು. ನೀಲಿ ಕ್ರಾಂತಿ ಸಂಬಂಧಿಸಿದ್ದು ಮೀನುಗಾರಿಕೆಗೆ. ನೀರಿನ ಸಾಂದ್ರತೆಯು ಇಲ್ಲಿ ಗರಿಷ್ಠವಾಗಿರುವುದು. ನೀರಿನ ಸಾಂದ್ರತೆಯು 4 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಗರಿಷ್ಠವಾಗಿರುವುದು. ಕೆಳಕಂಡ ಯಾವ ಮೂಲ ವಸ್ತುವು ಜ್ವಾಲಾ ಪರೀಕ್ಷೆಯಲ್ಲಿ ಚಿನ್ನದ ಹಳದಿ ಬಣ್ಣವನ್ನು ಉಂಟುಮಾಡುತ್ತದೆ? ಸೊ ಚಿನ್ನಕ್ಕೆ ಹಳದಿ ಬಣ್ಣವನ್ನು ಉಂಟುಮಾಡುವ ಮೂಲವಸ್ತು ಸೋಡಿಯಂ. ಪಾಲಿಥೀನ್ ತಯಾರಿಕೆಯಲ್ಲಿ ಬಳಕೆಯಾಗುವ ಮೊನೋಮರ್ ಅಂದರೆ ಎಥಿಲೀನ್. ಸೊ ಇಲ್ಲಿ ಒಂದು ಹೊಂದಿಸಿ ಬರೆಯಿರಿ ಇದೆ. ಸೊ ಸರಿಯಾಗಿ ಹೊಂದಾಣಿಕೆ ಆದ ನಂತರ, ಅಂದರೆ ಭಾಷಾವಾರು ಪ್ರದೇಶ ಮತ್ತು ಕೇಂದ್ರಾಡಳಿತ ಪ್ರದೇಶ ಇವುಗಳ ಸರಿಯಾಗಿ ಹೊಂದಾಣಿಕೆ ಆದ ನಂತರ ಒಡಿಯಾ ಇದು ಒರಿಸ್ಸಾ, ಬೆಂಗಾಳಿ ಇದು ಪಶ್ಚಿಮ ಬಂಗಾಳ ಮತ್ತು ತ್ರಿಪುರಾದ ಭಾಗಗಳು, ಮಲಯಾಳಂ ಇದು ಕೇರಳ ಮತ್ತು ಲಕ್ಷದ್ವೀಪ, ಮರಾಠಿ ಮಹಾರಾಷ್ಟ್ರ ಮತ್ತು ಗೋವಾ. ಸೊ ಮುಂದಿನ ಪ್ರಶ್ನೆ, ಲೋಹದ ಹೊಳಪಿಗೆ ಕಾರಣ. ಸೊ ಲೋಹದ ಹೊಳಪಿಗೆ ಕಾರಣವಾದ ಮೂಲವಸ್ತು ಮುಕ್ತ ಎಲೆಕ್ಟ್ರಾನುಗಳ ಅಸ್ತಿತ್ವ. ಈ ಕೆಳಗಿನವುಗಳಲ್ಲಿ ಜನಪ್ರಿಯವಾಗಿ ಯಾವುದನ್ನು ನಗಿಸುವ ಅನಿಲ ಎಂದು ಕರೆಯುತ್ತಾರೆ? ಸೊ ನಗಿಸುವ ಅನಿಲ ಅಂತ ನೈಟ್ರಸ್ ಆಕ್ಸೈಡ್ ಅನ್ನ ಕರೆಯಲಾಗುತ್ತೆ. ನಿಂಬೆ ಹಣ್ಣಿನಲ್ಲಿರುವ ಆಮ್ಲ ಯಾವುದಂದ್ರೆ ಸಿಟ್ರಿಕ್ ಆಮ್ಲ. ಕಪ್ಪು ಹಲಗೆ ಮೇಲೆ ಬರೆಯುವ ಸೀಮೆ ಸುಣ್ಣವನ್ನು ಇದರಿಂದ ತಯಾರಿಸಲ್ಪಡುತ್ತದೆ. ಸೊ ಕಪ್ಪು ಹಲಗೆಯ ಮೇಲೆ ಬರೆಯುವ ಸೀಮೆ ಸುಣ್ಣವನ್ನ ಕ್ಯಾಲ್ಸಿಯಂ ಕಾರ್ಬೋನೇಟ್ನಿಂದ ತಯಾರಿಸಲಾಗುತ್ತದೆ. ನೈಸರ್ಗಿಕ ರಬ್ಬರು ಇದರಿಂದ ಉತ್ಪತ್ತಿಯಾಗಿರುವ ಪಾಲಿಮರು. ಸೊ ನೈಸರ್ಗಿಕ ರಬ್ಬರು ಇದು ಐಸೋಪ್ರೀನ್ನಿಂದ ತಯಾರಾಗಿರುವ ಪಾಲಿಮರ್. ಸುಣ್ಣ ಬಳೆಯುವಿಕೆಯಲ್ಲಿ ಬಳಕೆ ಆಗುವ ಸುಣ್ಣದ ರಾಸಾಯನಿಕ ಹೆಸರು ಅಂದರೆ ಕ್ಯಾಲ್ಸಿಯಂ ಆಕ್ಸೈಡ್. ಸೀಸದ ಪೆನ್ಸಿಲ್ಗಳಲ್ಲಿ ಬಳಕೆಯಾಗುವ ಧಾತು ಅಂದರೆ ಕಾರ್ಬನ್ ಅಥವಾ ಇಂಗಾಲ. ವಿಶ್ವದಲ್ಲಿರುವ ಬಡತನವನ್ನು ನಿರ್ಮೂಲ ಮಾಡಲು ದಾನದತ್ತಿ ಪ್ರಯತ್ನಗಳನ್ನು ಉತ್ತೇಜಿಸಲು ವಾರ್ಷಿಕವಾಗಿ ಯಾವ ದಿನದಂದು ಅಂತಾರಾಷ್ಟ್ರೀಯ ದಾನದತ್ತಿ ದಿನವನ್ನು ಆಚರಿಸಲಾಗುತ್ತದೆ? ಸೊ ಅಂತಾರಾಷ್ಟ್ರೀಯ ದಾನದತ್ತಿ ದಿನವನ್ನು ಸೆಪ್ಟೆಂಬರ್ 5ರಂದು ಆಚರಿಸಲಾಗುತ್ತೆ. ಪ್ರಣವ್ ಜೆರ್ರಿ ಚೋಪ್ರಾ ಈ ಕ್ರೀಡೆಗೆ ಸಂಬಂಧಿಸಿದ್ದಾರೆ. ಸೊ ಪ್ರಣವ್ ಜೆರ್ರಿ ಚೋಪ್ರಾ ಬ್ಯಾಡ್ಮಿಂಟನ್ಗೆ ಸಂಬಂಧಿಸಿದ್ದಾರೆ. ಈ ಸರಣಿಯಲ್ಲಿ ತಪ್ಪಿ ಹೋಗಿರುವ ಸಂಖ್ಯೆ ಯಾವುದು ಅಂತ ಗುರುತಿಸಬೇಕು. ಸೊ ಸರಣಿ ಅಂದರೆ 4, 9, 25 -121, 169, 289, 361. ಸೊ ಈ ಸರಣಿಯಲ್ಲಿ ತಪ್ಪಿ ಹೋಗಿರುವ ಸಂಖ್ಯೆ ಅಂದರೆ 49. ಡೆಮೋಕ್ರಾಟ್ಸ್ ಮತ್ತು ಡಿಸೆಂಟರ್ಸ್ ಪುಸ್ತಕದ ಕರ್ತೃ ಯಾರು? ಸೊ ಈ ಪುಸ್ತಕದ ಕರ್ತೃ ರಾಮಚಂದ್ರ ಗುಹಾ.
ಸೊ ಇಲ್ಲಿ ಪ್ರಶ್ನೆ ಇದೆ ಎ ಆರೋ ಮಾರ್ಕ್ ಬಿ. ಸೊ ಬಿ ಇಸ್ ಗ್ರೇಟರ್ ದೆನ್ ಸಿ ಮತ್ತು ಸಿ ಇಸ್ ಗ್ರೇಟರ್ ದೆನ್ ಡಿ. ಆದರೆ ಕೆಳಗಿನವುಗಳಲ್ಲಿ ಯಾವ ತೀರ್ಮಾನ ಖಚಿತವಾಗಿ ತಪ್ಪು? ಸೊ ಇದರಲ್ಲಿ ಖಚಿತವಾಗಿ ತಪ್ಪಾದ ತೀರ್ಮಾನ ಅಂದರೆ ಡಿ ಆರೋ ಮಾರ್ಕ್ ಎ. ಸೊ ಈ ಡಿ ಗ್ರೇಟರ್ ದೆನ್ ಎ ಇಸ್ ಅದು ತಪ್ಪಾಗಿದೆ. ಈ ಸರಣಿಯಲ್ಲಿ ಅಂದರೆ 5 7 1 2 2 8 7 4 3 1 5 3 8 6 6 2 2 7 1 4 1 3 5 6 8 ಅನುಕ್ರಮ ಸಂಖ್ಯೆಗಳ ಎಷ್ಟು ಜೋಡಿಗಳು 2ರ ವ್ಯತ್ಯಾಸವನ್ನು ಹೊಂದಿದೆ? ಸೊ ಇದಕ್ಕೆ ಸರಿಯಾದ ಉತ್ತರ 5. ಕರ್ನಾಟಕ ರಾಜ್ಯದಲ್ಲಿ ಮಕ್ಕಳ ಸಮಗ್ರ ಅಭಿವೃದ್ಧಿ ಯೋಜನೆಯನ್ನು ಯಾವ ಸಾಲಿನಿಂದ ಜಾರಿಗೊಳಿಸಲಾಗಿದೆ? ಸೊ ಕರ್ನಾಟಕ ರಾಜ್ಯದಲ್ಲಿ ಮಕ್ಕಳ ಸಮಗ್ರ ಅಭಿವೃದ್ಧಿ ಯೋಜನೆಯನ್ನು ಅಕ್ಟೋಬರ್ 1975ರಿಂದ ಜಾರಿಗೊಳಿಸಲಾಗಿದೆ. ಬೌದ್ಧ ಸಾಹಿತ್ಯ ಈ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ. ಸೊ ಬೌದ್ಧ ಸಾಹಿತ್ಯ ಪಾಲಿ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ. ವಿಶ್ವದ ಅತಿ ದೊಡ್ಡ ವಿಷಯ ಆಧಾರಿತ ಒಳಾಂಗಣ ಉದ್ಯಾನ ಈ ಪೈಕಿ ಯಾವ ನಗರದಲ್ಲಿ ತೆರೆಯಲಿದೆ? ಸೊ ಈ ಉದ್ಯಾನವನವನ್ನು ದುಬೈ ನಗರದಲ್ಲಿ ತೆರೆಯಲಾಗುತ್ತದೆ. ಚೆರ್ನೋಬಿಲ್ ದುರಂತವನ್ನು ಇತಿಹಾಸದ ಹೀನಾಯ ನ್ಯೂಕ್ಲಿಯರ್ ದುರ್ಘಟನೆ ಎಂದು ಪರಿಗಣಿಸಲಾಗಿದೆ. ಈ ಸ್ಥಾವರದಲ್ಲಿ ನ್ಯೂಟ್ರಾನ್ ವೇಗ ತಗ್ಗಿಸಲು ಬಳಕೆಯಾಗುವ ಮಂದಕ ಅಂದರೆ ಘನ ಗ್ರಾಫೈಟು. ಯಾವ ರಾಜ್ಯದಲ್ಲಿ ನೈವೇಲಿ ಉಷ್ಣ ವಿದ್ಯುತ್ ಸ್ಥಾವರ ಇದೆ? ಸೊ ನೈವೇಲಿ ಉಷ್ಣ ವಿದ್ಯುತ್ ಸ್ಥಾವರ ಇರುವುದು ತಮಿಳುನಾಡಿನಲ್ಲಿ. ಬೇಸೆಲ್ ಸಮಾವೇಶವು ಇದರ ಸಂಬಂಧಿ ಅಂತಾರಾಷ್ಟ್ರೀಯ ಒಪ್ಪಂದವಾಗಿದೆ. ಸೊ ಬೇಸೆಲ್ ಸಮಾವೇಶ ಗಡಿಯಾಚೆಗೆ ವ್ಯಾಪಿಸುವ ಹಾನಿಕಾರಕ ತ್ಯಾಜ್ಯ ಮತ್ತು ಅದರ ವಿಲೇವಾರಿಗೆ ಸಂಬಂಧಿಸಿದ ಅಂತಾರಾಷ್ಟ್ರೀಯ ಒಪ್ಪಂದವಾಗಿದೆ. ಭಾರಜಲ ನ್ಯೂಕ್ಲಿಯರ್ ಸ್ಥಾವರವು ನ್ಯೂಟ್ರಾನ್ಗಳ ವೇಗ ತಗ್ಗಿಸಲು ಭಾರಜಲವನ್ನು ಬಳಕೆ ಮಾಡುವುದು. ಈ ರಾಷ್ಟ್ರಗಳ ಪೈಕಿ ಯಾವುದು ಭಾರಜಲದ ಅಧಿಕ ಉತ್ಪಾದಕ ರಾಷ್ಟ್ರವಾಗಿದೆ? ಸೊ ಭಾರಜಲವನ್ನು ಉತ್ಪಾದಿಸುವ ರಾಷ್ಟ್ರ ಅಂದರೆ ಭಾರತ. ಈ ಪೈಕಿ ತಪ್ಪು ಹೇಳಿಕೆ ಪತ್ತೆ ಮಾಡಿ. ಸೊ ಈ 4 ಹೇಳಿಕೆಗಳಲ್ಲಿ ತಪ್ಪಾದ ಹೇಳಿಕೆ ಮಾನವ ಅಭಿವೃದ್ಧಿ ವರದಿಯು ವಿಶ್ವ ಬ್ಯಾಂಕ್ ಹೊರಡಿಸುವ ಅಧಿಕೃತ ವಾರ್ಷಿಕ ಪ್ರಕಟಣೆಯಾಗಿದೆ. 2011ರ ಜನಗಣತಿಯ ಪ್ರಕಾರ ಭಾರತವು ಒಟ್ಟು ಸಾಕ್ಷರತಾ ಕಾರ್ಯಕ್ರಮದಲ್ಲಿ ಅತೀವ ಪ್ರಗತಿ ಸಾಧಿಸಿದೆ. ಆದರೂ ಅದು ಮಹಿಳೆ ಮತ್ತು ಪುರುಷ ಸಾಕ್ಷರತೆ ಅಂತರವಿರುವುದನ್ನು ಸಹ ಗಣಿಸಿದೆ. ಈ ರಾಜ್ಯ ಯಾವುದಂದ್ರೆ ಬಿಹಾರ್. ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳನ್ನು ಕುರಿತಂತೆ ಈ ಪೈಕಿ ಯಾವುದು ಸರಿಯಲ್ಲ? ಸೊ ಇದರಲ್ಲಿ ಸರಿಯಾಗಿ ಹೊಂದಾಣಿಕೆಯಾಗದ ಉತ್ತರ ಅಂದರೆ ಅದರ ಸಹ ಪ್ರಾಯೋಜಕರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. 2011ರ ಜನಗಣತಿಯ ಮಾಹಿತಿಯಿಂದ ಕಂಡುಹಿಡಿಯಲಾಗಲಿಲ್ಲದವು ಈ ಪೈಕಿ ಯಾವುದು? ಸೊ 2011ರ ಜನಗಣತಿಯಲ್ಲಿ ಕಂಡುಹಿಡಿಯಲಾಗದ ವಿಷಯ ಅಂದರೆ ಲಿಂಗಾನುಪಾತ, ಮಹಿಳೆಯರು ಹಾಗೂ ಪುರುಷರ ಸಂಖ್ಯಾ ಅನುಪಾತವು ಮತ್ತಷ್ಟು ಇಳಿಮುಖವಾಗಿರುವುದು 2001ರ ಜನಗಣತಿಯ ಅಂಕಿಗಳಿಗೆ ಹೋಲಿಸಿದಾಗ ಕಂಡುಬಂದಿದೆ. ಈ ಕೆಳಗಿನವುಗಳಲ್ಲಿ ಯಾವ ತಿದ್ದುಪಡಿಗಳು ದೇಶದ ಸಾರ್ವಭೌಮತ್ವ ಮತ್ತು ಸಮಗ್ರತೆಯ ರಕ್ಷಣೆಗಾಗಿ ಪ್ರಜೆಗಳ ಮೂಲಭೂತ ಹಕ್ಕುಗಳ ಮೇಲೆ ನಿರ್ಬಂಧಗಳನ್ನು ವಿಧಿಸಿತು? ಇದಕ್ಕೆ ಸರಿಯಾದ ಉತ್ತರ 16ನೇ ತಿದ್ದುಪಡಿ. ರಾಜ್ಯಗಳು ಮತ್ತು ಕೇಂದ್ರಗಳ ನಡುವೆ ಅಧಿಕಾರ ಹಂಚಿಕೆ ಕುರಿತಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ? ಸೊ ರಾಜ್ಯ ಮತ್ತು ಕೇಂದ್ರಗಳ ಅಧಿಕಾರ ಹಂಚಿಕೆಗೆ ಕುರಿತಂತೆ ಅಧಿಕಾರವನ್ನು 3 ಭಾಗಗಳಾಗಿ ಪಟ್ಟಿ ಮಾಡಲಾಗಿದೆ. ಸೊ ಈ ಹೇಳಿಕೆ ಸರಿಯಾಗಿದೆ. ಸೊ ಇಲ್ಲಿ ಪಟ್ಟಿ 1 ಪಕ್ಷಗಳು ಮತ್ತು ಪಟ್ಟಿ 2ರಲ್ಲಿ ವ್ಯಾಪಾರಿ ಒಕ್ಕೂಟಗಳನ್ನು ನೀಡಿ ಹೊಂದಿಸಿ ಬರೆಯಲು ಹೇಳಲಾಗಿದೆ. ಸೊ ಸರಿಯಾಗಿ ಹೊಂದಾಣಿಕೆ ಮಾಡಿದ ನಂತರ ಸರಿಯಾದ ಉತ್ತರ ಅಂದರೆ ಭಾರತೀಯ ನ್ಯಾಷನಲ್ ಕಾಂಗ್ರೆಸ್ INTUC. ಭಾರತೀಯ ನ್ಯಾಷನಲ್ ಕಾಂಗ್ರೆಸ್ INTUC, ಭಾರತೀಯ ಜನತಾ ಪಕ್ಷ BMS, ಭಾರತೀಯ ಕಮ್ಯುನಿಸ್ಟ್ ಪಕ್ಷ AITUC ಹಾಗೆ ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸಿಸ್ಟ್ ಇದು CITU. ಉಚ್ಚ ನ್ಯಾಯಾಲಯಗಳು ಮೂಲಭೂತ ಹಕ್ಕುಗಳ ಹೇರಿಕೆಗೆ ರಿಟ್ಗಳನ್ನು ಜಾರಿ ಮಾಡುವುದು ಇದರಡಿಯಲ್ಲಿ. ಸೊ ರಿಟ್ಗಳನ್ನು ಜಾರಿ ಮಾಡುವುದು ಸಂವಿಧಾನದ 226ನೇ ವಿಧಿಯಡಿ. ಮುಖ್ಯಮಂತ್ರಿಗಳು ಮೃತರಾದ ಅಥವಾ ರಾಜೀನಾಮೆ ನೀಡಿದ ಸಂದರ್ಭದಲ್ಲಿ ಸಚಿವ ಮಂಡಳಿಯು ತಂತಾನೇ ರದ್ದಾಗುವುದು. ರಾಜ್ಯದ ವಿಧಾನ ಪರಿಷತ್ತು, ಪಾರ್ಲಿಮೆಂಟು ಇವರ ಶಿಫಾರಸಿನ ಮೇಲೆ ವಜಾ ಮಾಡಬಹುದು. ಇದಕ್ಕೆ ಸರಿಯಾದ ಉತ್ತರ ರಾಜ್ಯ ವಿಧಾನಸಭೆ.
2016ರ ಏಕಲವ್ಯ ಪ್ರಶಸ್ತಿಯನ್ನು ಗೆದ್ದ ಕ್ರೀಡಾ ಸ್ಪರ್ಧಿ ಯಾರಂದ್ರೆ ಸ್ರಬಾನಿ ನಂದಾ. ಸರ್ಕಾರಿಯ ಆಯೋಗವನ್ನು ನೇಮಿಸಿದ್ದು ರಾಜ್ಯ ಕೇಂದ್ರ ಸಂಬಂಧಗಳನ್ನು ಪರಿಶೀಲಿಸಲು. ಯಾಗೋನ್ ಮಯನ್ಮಾರ್ಗಳಲ್ಲಿ ತನ್ನ ಶಾಖೆಯನ್ನು ತೆರೆದ ಮೊಟ್ಟ ಮೊದಲ ಭಾರತೀಯ ಸ್ವದೇಶಿ ಬ್ಯಾಂಕು ಯಾವುದೆಂದ್ರೆ ಭಾರತೀಯ ಸ್ಟೇಟ್ ಬ್ಯಾಂಕ್. ಸಂವಿಧಾನವು ರೆಸಿಡ್ಯೂಯರಿ ಪವರ್ಸ್ ಅಂದರೆ ಉಳಿಕೆ ಅಧಿಕಾರಗಳನ್ನು ಕೇಂದ್ರಕ್ಕೆ ನಿಹಿತಗೊಳಿಸಿದೆ. ಆದರೆ ಒಂದು ವಿಷಯವು ಉಳಿಕೆ ಅಧಿಕಾರಕ್ಕೆ ಒಳಪಡುವುದೇ ಇಲ್ಲವೇ ಎಂಬುದನ್ನು ನಿರ್ಧರಿಸುವ ಅಂತಿಮ ಪ್ರಾಧಿಕಾರವು ಇದಕ್ಕಿದೆ. ಇದಕ್ಕೆ ಸರಿಯಾದ ಉತ್ತರ ಸರ್ವೋಚ್ಚ ನ್ಯಾಯಾಲಯಕ್ಕೆ. ಈ ಕೆಳಗಿನವರಲ್ಲಿ 2016-17ನೇ ಸಾಲಿನ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯ ಪ್ರಶಸ್ತಿಗಾಗಿ ಆಯ್ಕೆಯಾದವರು ಯಾರೆಂದ್ರೆ ವೀರಣ್ಣ. ಆಪ್ಷನ್ 3 ವೀರಣ್ಣ. ಅಕ್ಟೋಬರ್ 2016ರಲ್ಲಿ ಬ್ರಿಕ್ಸ್ ಬೀಮ್ಸ್ಟೆಕ್ ಔಟ್ರೀಚ್ ಶೃಂಗಸಭೆಯು ಭಾರತದ ಯಾವ ರಾಜ್ಯದಲ್ಲಿ ಮೊದಲ ಬಾರಿಗೆ ನಡೆಯಿತು? ಭಾರತದ ಗೋವಾ ರಾಜ್ಯದಲ್ಲಿ ಮೊದಲ ಬಾರಿಗೆ ನಡೆಯಿತು. ಭಾರತದಲ್ಲಿ ಯಾವ ದಿನವನ್ನು ಆರಕ್ಷಕರ ಸ್ಮಾರಕೋತ್ಸವ ದಿನ ಅಂದರೆ ಪೊಲೀಸ್ ಕಮೆಮೊರೇಷನ್ ವಾಗಿ ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಅಕ್ಟೋಬರ್ 21. 19ನೇ ಶತಮಾನದ ಕೆಲವು ಪ್ರಮುಖ ರೈತ ದಂಗೆಗಳು ಮತ್ತು ಅವುಗಳ ನಾಯಕರನ್ನು ನೀಡಲಾಗಿದೆ. ಸರಿಯಾಗಿ ಅವುಗಳನ್ನು ಹೊಂದಾಣಿಕೆ ಮಾಡಿದ ನಂತರ ಸಂತಾಲ್ ದಂಗೆ, ಇದು ಸೀಡೋ ಮತ್ತು ಕಾನ್ಹು. ಗುನ್ಸಾರ್ನ ಕೊಂಡರು ಚಕ್ರ ಬಿಸೋಯ್. ಸವಾರೆ ದಂಗೆ ರಾಧಾಕೃಷ್ಣ ದಂಡಸೇನ್. ಪಬ್ನಾ ಬಂಡಾಯ ಕೇಶವ್ ಚಂದ್ರರಾವ್. ಬಾತಕಮ್ಮು ಉತ್ಸವವನ್ನು ಭಾರತದ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತೆ? ಬಾತಕಮ್ಮು ಉತ್ಸವವನ್ನು ಭಾರತದ ತೆಲಂಗಾಣ ರಾಜ್ಯದಲ್ಲಿ ಆಚರಿಸಲಾಗುತ್ತೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ತ್ರಿಪುರ ಅಧಿವೇಶನದಲ್ಲಿ ಅಂದರೆ ಇದು ನಡೆದದ್ದು ಮಾರ್ಚ್ 1939ರಲ್ಲಿ. ಈ ಅಧಿವೇಶನದ ಅಧ್ಯಕ್ಷರಿಗಾಗಿ ಮಹಾತ್ಮ ಗಾಂಧೀಜಿಯವರ ಅಧಿಕೃತ ಅಭ್ಯರ್ಥಿಯನ್ನು ಸುಭಾಷ್ ಚಂದ್ರ ಬೋಸರು ಸೋಲಿಸಿದರು. ಆ ಅಭ್ಯರ್ಥಿ ಯಾರೆಂದ್ರೆ ಪಟ್ಟಾಭಿ ಸೀತಾರಾಮಯ್ಯ. ಭಾರತೀಯ ವಾಯುದಳ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಭಾರತೀಯ ವಾಯುದಳ ದಿನವನ್ನು ಅಕ್ಟೋಬರ್ 8ರಂದು ಆಚರಿಸಲಾಗುತ್ತೆ. ಕೇಂದ್ರ ವಿಧಾನಸಭೆಯಲ್ಲಿ ಭಗತ್ ಸಿಂಗ್ ಮತ್ತು ಬಿಕೆ ದತ್ತರು ಬಾಂಬ್ ಅನ್ನು ಎಸೆದುದು ಸಾರ್ವಜನಿಕ ಸುರಕ್ಷತಾ ಮಸೂದೆಯ ಚಿಕ್ಕ ಭಾಗದ ವಿರುದ್ಧ ಪ್ರತಿಭಟಿಸಲು. ಕೆಳಕಂಡ ರಾಷ್ಟ್ರೀಯ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಸರಿಯಾಗಿ ಕಾಲಾನುಕ್ರಮದಲ್ಲಿ ಜೋಡಿಸಿದ ನಂತರ ಮೊದಲನೇದು ಅಭಿನವ ಭಾರತ, ಎರಡನೇದು ಬಂಗಾಳದ ವಿಭಜನೆ, ಮೂರನೇದು ಅಖಿಲ ಭಾರತ ಮುಸ್ಲಿಂ ಲೀಗ್ ಹಾಗೂ ನಾಲ್ಕನೇದು ಕಾಂಗ್ರೆಸ್ ಹೊಳಾದುದು. ಈ ಕೆಳಗಿನ ಘಟನೆಗಳ ಸರಿಯಾದ ಕಾಲಾನುಕ್ರಮಣಿ ಕ್ರಮ ಯಾವುದು? ಸರಿಯಾಗಿ ಇದನ್ನ ಹೊಂದಿಸಿದ ನಂತರ ಮೊದಲನೇದು ಸೈಮನ್ ಆಯೋಗ, ಎರಡನೆಯದು ಗಾಂಧಿ ಇರ್ವಿನ್ ಒಪ್ಪಂದ, ಮೂರನೆಯದು ಕ್ರಿಪ್ಸ್ ನಿಯೋಗ, ನಾಲ್ಕನೆಯದು ರಾಷ್ಟ್ರದ ವಿಭಜನೆ. ಭಾರತೀಯರ ಪ್ರಾತಿನಿಧ್ಯ ನೀಡುವ ವಿವಾಹದ ಪ್ರತ್ಯೇಕತನದ ಸಮಸ್ಯೆ ಕುರಿತಾದ ಕೆಳಗಿನ ಪ್ರಯತ್ನಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಸರಿಯಾಗಿ ಕಾಲಾನುಕ್ರಮಣಿ ಅಂದರೆ ಮೊದಲನೆಯದು ಸೈಮನ್ ಆಯೋಗ, ಎರಡನೆಯದು ನೆಹರು ವರದಿ, ಮೂರನೆಯದು ಎರಡನೇ ದುಂಡು ಮೇಜಿನ ಪರಿಷತ್ತು, ನಾಲ್ಕನೇದು ಪೂನಾ ಒಪ್ಪಂದ. ವಸಾಹತುಶಾಹಿ ಅವಧಿಯಲ್ಲಿ ಭಾರತದ ವಿವಿಧ ಪ್ರದೇಶಗಳಲ್ಲಿ ರೈತ ದಂಗೆಗಳು ನಡೆದವು. ಈ ಕೆಳಗಿನ ಹೇಳಿಕೆಗಳನ್ನು ಪರೀಕ್ಷಿಸಿ. ಸರಿಯಾದ ಹೇಳಿಕೆಗಳನ್ನು ಸಂಕೇತಗಳ ಸಹಾಯದಿಂದ ಆರಿಸಿ ಅಂತ ಕೊಟ್ಟಿದ್ದಾರೆ. ಸರಿಯಾದ ಹೇಳಿಕೆಗಳೆಂದ್ರೆ ತ್ರಿಪುರಾದ ಕೂಕಿ ದಂಗೆ, ಪಂಜಾಬ್ನ ಕೂಕಾ ದಂಗೆ, ಬಂಗಾಳದಲ್ಲಿ ಪಬ್ನಾ ಬಂಡಾಯ ಮತ್ತು ಬಿಹಾರದಲ್ಲಿ ಬಿಸ್ರಾ ಮುಂಡಾರ್ ದಂಗೆ. ಲೋಕಸಭೆ ಮತ್ತು ರಾಜ್ಯಸಭೆಗಳ ಜಂಟಿ ಅಧಿವೇಶನವನ್ನು ಯಾರು ಏರ್ಪಡಿಸಿದರು? ಈ ಸಭೆಯನ್ನ ಏರ್ಪಡಿಸಿದವರು ಅಧ್ಯಕ್ಷರು. ರಾಜ್ಯದ ವಿಧಾನ ಪರಿಷತ್ತು ಒಂದು ಶಾಶ್ವತ ಮನೆ, ವಿಸರ್ಜನೆಯಾಗುವಂತಹದ್ದಲ್ಲ. ರಾಜ್ಯಸಭೆಯ ಸದಸ್ಯರುಗಳು ಆಯ್ಕೆಯಾಗುವುದು 6 ವರ್ಷಗಳ ಅವಧಿಗೆ. ರಜಿಯಾ ರಾಜನಾಗುವ ಎಲ್ಲಾ ಗುಣಗಳನ್ನು ಹೊಂದಿ ಯೋಗ್ಯಳಾಗಿದ್ದಾಳೆ, ಆದರೆ ಆಕೆ ಸರಿಯಾದ ಲಿಂಗದಿಂದ ಜನಿಸಿಲ್ಲ. ಈ ವಾಕ್ಯಗಳು ಯಾರಿಗೆ ಸೇರಿದವುಗಳಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಮೀನಾಜ್ ಸಿರಾಜ್. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರುಗಳು ತಮ್ಮ ಕಚೇರಿಯಲ್ಲಿ ಕಾರ್ಯವನ್ನಾರಂಭಿಸುವ ಮುನ್ನ ಪ್ರಮಾಣ ವಚನ ಪ್ರತಿಜ್ಞೆಯನ್ನು ಸ್ವೀಕರಿಸಬೇಕಾಗಿದ್ದು, ಇದು ನೆರವೇರಿಸಲ್ಪಡುವುದು ಇವರಿಂದ. ಇದು ನೆರವೇರಿಸಲ್ಪಡುವುದು ಅಧ್ಯಕ್ಷರಿಂದ.
ಕೆಲವು ಮಹಾಕಾವ್ಯಗಳ ರಚನೆಕಾರರು ಮತ್ತು ಅವರ ಕೃತಿಗಳನ್ನು ಕೆಳಗಿನ ಹೇಳಿಕೆಗಳಲ್ಲಿ ನೀಡಲಾಗಿದೆ. ಸೊ ಸರಿಯಾದ ಉತ್ತರಗಳನ್ನು ಸಂಕೇತ ಮೂಲಕ ಆರಿಸಿ ಅಂತ ಪ್ರಶ್ನೆ ಇದೆ. ಸೊ ಸರಿಯಾದ ಹೇಳಿಕೆಗಳು ಅಂದ್ರೆ ಕಿರಾತಾರ್ಜುನಿಯ ಭಾರವಿ ಕೃತಿಯನ್ನ ರಚಿಸಿದ್ದಾರೆ. ಶಿಲಪ್ಪಾಧಿಕಾರಂ ಅಡಿಗಲ್ ಮತ್ತು ಸತ್ತಾನರ್. ಮಣಿಮೆ ಖಲೈ ಇಳಂಗೋ ಅವರಿಂದ. ದಶಕುಮಾರ ಚರಿತೆ ದಂಡಿ ಅವರಿಂದ. ಹಲವಾರು ವಿಖ್ಯಾತ ಇತಿಹಾಸಕಾರರು ಪ್ರಾರಂಭಿಕ ಮಧ್ಯಯುಗದ ಅವಧಿಯ ಇತಿಹಾಸವನ್ನು ವಿವಿಧ ಆಳ್ವಿಕೆಗಾರರನ್ನು ವಿಷಯವಾಗಿಟ್ಟುಕೊಂಡು ರಚಿಸಿದ್ದಾರೆ. ಸೊ ಇಲ್ಲಿ 4 ಹೇಳಿಕೆಗಳನ್ನು ನೀಡಲಾಗಿದೆ. ಸಂಕೇತಗಳ ಮೂಲಕ ಸರಿಯಾದ ಉತ್ತರವನ್ನು ಆರಿಸಿ. ಇದರಲ್ಲಿ ಸರಿಯಾದ ಉತ್ತರ ಅಮೀರ್ ಖುಸ್ರೋನು ಅಲ್ಲಾವುದ್ದೀನ್ ಖಿಲ್ಜಿಯ ಮೇಲೆ. ಈ ಕೆಳಗೆ ನೀಡಲಾಗಿರುವ ರಚನೆಗಳನ್ನು ಏರಿಕೆಯ ಕಾಲಾನುಕ್ರಮದಲ್ಲಿ ಜೋಡಿಸಿ. ಸೊ ಸರಿಯಾಗಿ ಕಾಲಾನುಕ್ರಮದಲ್ಲಿ ಜೋಡಿಸಿದ ನಂತರ ಮೊದಲನೆಯದು ಮಾಮಲ್ಲಪುರ ರಥಗಳು, ಎರಡನೆಯದು ಪುರಿ ಜಗನ್ನಾಥ ದೇವಾಲಯ, ಪುರಿ ಜಗನ್ನಾಥ ದೇವಾಲಯ, ಮೂರನೇದು ಕುತುಬ್ ಮಿನಾರ್, ಹಾಗೆ ನಾಲ್ಕನೇದು ಮೀನಾಕ್ಷಿ ದೇವಾಲಯ. ಕೆಳಗಿನ ಹೇಳಿಕೆಗಳು ಇತಿಹಾಸದ ಮುಖ್ಯವಾದ ಕೆಲವು ಯುದ್ಧಗಳ ವಿವರಗಳನ್ನು ಹೊಂದಿದೆ. ಸೊ ಸಂಕೇತಗಳ ಮೂಲಕ ಸರಿಯಾದ ಉತ್ತರವನ್ನ ಆರಿಸಿ. ಸೊ ಸರಿಯಾದ ಉತ್ತರ ABCD 4 ಆಗಿದೆ. ಸೊ ಎಲ್ಲ ಉತ್ತರಗಳು ಸರಿಯಾಗಿದೆ. ಸೊ ಮೊದಲನೇ ಹೇಳಿಕೆ, ಮೊದಲನೇ ತರೈನ್ ಯುದ್ಧವು ಪೃಥ್ವಿರಾಜ್ ಚೌಹಾಣ್ ಮತ್ತು ಮೊಹಮ್ಮದ್ ಗೋರಿಗಳ ನಡುವೆ ನಡೆಯಿತು. ಮೊದಲನೇ ಪಾಣಿಪತ್ ಯುದ್ಧವು ಬಾಬರ್ ಮತ್ತು ಇಬ್ರಾಹಿಂ ಲೋಧಿಗಳ ನಡುವೆ ನಡೆಯಿತು. ತಾಳಿಕೋಟೆ ಯುದ್ಧವು ವಿಜಯನಗರ ಮತ್ತು 5 ಹೊಸ ರಾಜ್ಯಗಳಾದ ಬಿಜಾಪುರ್, ಗೋಲ್ಕೊಂಡ, ಅಹಮದ್ನಗರ್, ಬೀದರ್ ಮತ್ತು ಬಿರಾರ್ಗಳ ನಡುವೆ ನಡೆಯಿತು. ಕಣ್ವ ಯುದ್ಧವು ಬಾಬರ್ ಮತ್ತು ರಾಣಾ ಸಂಗಾರ ನಡುವೆ ನಡೆಯಿತು. ಸೊ 4 ಹೇಳಿಕೆಗಳು ಸರಿಯಾಗಿದೆ. 2001ರ ಜನಗಣತಿ ಮತ್ತು 2011ರ ಜನಗಣತಿಯ ನಡುವಣ ಅಧಿಕ ಜನಸಂಖ್ಯಾ ಬೆಳವಣಿಗೆಯ ದರ ಮತ್ತು ಅತಿ ಕಡಿಮೆ ಜನಸಂಖ್ಯಾ ಬೆಳವಣಿಗೆಯ ದರವನ್ನು ಕ್ರಮವಾಗಿ ಇವುಗಳ ಮೂಲಕ ದಾಖಲಿಸಲಾಗಿದೆ. ಸೊ ಸರಿಯಾದ ಉತ್ತರ ಬಿಹಾರ್ ಮತ್ತು ಕೇರಳ. ಸಾಫ್ತಾ ಒಪ್ಪಂದವನ್ನು ಡ್ಯಾಶ್ ಶೃಂಗಸಭೆಯಲ್ಲಿ ಜನವರಿ 6, 2004ರಲ್ಲಿ ಸಹಿ ಹಾಕಲಾಯಿತು. ಇದಕ್ಕೆ ಸರಿಯಾದ ಉತ್ತರ 12ನೇ ಸಾರ್ಕ್ ಶೃಂಗಸಭೆ ಇಸ್ಲಾಮಾಬಾದ್ನಲ್ಲಿ ನಡೆಯಿದ್ದಲ್ಲಿ. ಕೆಳಗಿನವುಗಳಲ್ಲಿ ಭಾರತೀಯ ಕೃಷಿಯ ಲಕ್ಷಣಗಳು ಯಾವುವು? ಸೊ ಭಾರತೀಯ ಕೃಷಿಯ ಲಕ್ಷಣಗಳು ಅಂದರೆ ಎ ಮತ್ತು ಡಿ. ಎ ಅಂದರೆ ಛದ್ಮಿತ ನಿರುದ್ಯೋಗ ಮತ್ತೆ ಡಿ ಮಾನ್ಸೂನ್ನೊಂದಿಗೆ ಜೂಜು. WTO 2 ವರ್ಷಕ್ಕೊಮ್ಮೆಯಾದರೂ ಸಚಿವಾಲಯ ಸಭೆ ನಡೆಸಬೇಕೆಂದು ನಿರ್ದೇಶನಗೊಂಡಿದೆ. ಇದುವರೆಗೂ 7 ಸಚಿವಾಲಯ ಸಭೆಗಳು ನಡೆದಿದೆ. 5ನೇ ಸಚಿವಾಲಯ ಸಮಾವೇಶವು 2003ರ ಸೆಪ್ಟೆಂಬರ್ನಲ್ಲಿ ನಡೆಯಿತು. ಇದು ಯಾವ ಸ್ಥಳದಲ್ಲಿ ನಡೆಯಿತು ಗುರುತಿಸಿ. ಸೊ WTO 5ನೇ ಸಚಿವಾಲಯ ಸಮಾವೇಶ 2003ರಲ್ಲಿ ನಡೆಯಿತು. ಸೊ ಅದು ನಡೆದ ಸ್ಥಳ ಕನ್ಕನ್. 2ನೇ ಪಂಚವಾರ್ಷಿಕ ಯೋಜನೆಯ ನಿಜವಾದ ರೂವಾರಿ ಯಾರೆಂದರೆ PC ಮಹಲ್ನೋಬಿಸ್. ವಹಿವಾಟೊಂದರಲ್ಲಿ A, B ಮತ್ತು Cಗಳು ಕ್ರಮವಾಗಿ 380, 400, 420ಗಳನ್ನು ಹೂಡುವರು. ನಿವ್ವಳ ಆದಾಯದ 180 ರೂಪಾಯಿಯನ್ನು A, B ಮತ್ತು Cಗಳಿಗೆ ಹಂಚಿಕೆ ಮಾಡಿದಾಗ ಸರಿಯಾದ ಉತ್ತರ 57 ರೂಪಾಯಿ, 60 ರೂಪಾಯಿ ಮತ್ತು 63 ರೂಪಾಯಿಗಳು. ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ ಅಭಿವೃದ್ಧಿ ಮಾದರಿಯನ್ನು 1991ರಲ್ಲಿ ಭಾರತದ ಆರ್ಥಿಕತೆಯಲ್ಲಿ ಪ್ರಾರಂಭಿಸಿದವರು ಮನಮೋಹನ್ ಸಿಂಗ್. 2 ಸಂಖ್ಯೆಗಳ ಅನುಪಾತ 3:5 ಆಗಿದೆ. ಪ್ರತಿಯೊಂದು ಸಂಖ್ಯೆಯನ್ನು 4ರಿಂದ ಹೆಚ್ಚಿಸಿದರೆ ಅನುಪಾತ 2:3. ಆ ಸಂಖ್ಯೆ ಯಾವುದು ಎಂದರೆ 12 ಮತ್ತು 20. 3 ಸಂಖ್ಯೆಗಳ ಪೈಕಿ ಮೊದಲೆರಡರ ಮೊತ್ತ 45, 2 ಮತ್ತು ಮೂರನೆಯದರ ಮೊತ್ತ 55 ಮತ್ತು ಮೂರನೆಯದು ಮತ್ತು ಮೊದಲದರ ಮೂರರಷ್ಟರ ಮೊತ್ತ 90. ಆಗ ಮೂರನೆಯ ಸಂಖ್ಯೆಯು ಯಾವುದೆಂದರೆ 30. ವ್ಯಕ್ತಿಯೊಬ್ಬ 560 ರೂಪಾಯಿ ನೀಡಿ 2 ಗಡಿಯಾರ ಖರೀದಿಸುತ್ತಾನೆ. ಅವನು 15% ಲಾಭಕ್ಕೆ ಒಂದನ್ನು, ಇನ್ನೊಂದನ್ನು 10% ನಷ್ಟಕ್ಕೆ ಮಾರಿದಾಗ ಅವನಿಗೆ ಲಾಭವೂ ಇಲ್ಲ, ನಷ್ಟವೂ ಇಲ್ಲ. ಪ್ರತಿ ಗಡಿಯಾರದ ನಿಜ ಬೆಲೆ ಏನು? ಇದಕ್ಕೆ ಸರಿಯಾದ ಉತ್ತರ 224 ಮತ್ತು 336. ರಾಮ್ ಪಶ್ಚಿಮಾಭಿಮುಖವಾಗಿ 8 ಕಿಲೋಮೀಟರ್ ಒಂದು ಬಿಂದುವಿನಿಂದ ಸಾಗುತ್ತಾನೆ. ಅನಂತರ ಬಲಕ್ಕೆ ತಿರುಗಿ 8 ಕಿಲೋಮೀಟರ್ ಸಾಗುತ್ತಾನೆ.
ಕೊನೆಗೆ ಅವನು 25 ಕಿಲೋಮೀಟರ್ ಆಗ್ನೇಯ ದಿಕ್ಕಿನಲ್ಲಿ ಸಾಗುತ್ತಾನೆ. ಹೊರಟ ಬಿಂದುವಿನಿಂದ ಆತನು ಸುಮಾರು ಎಷ್ಟು ದೂರದಲ್ಲಿದ್ದಾನೆ? ಇದಕ್ಕೆ ಸರಿಯಾದ ಉತ್ತರ 15 ಕಿಲೋಮೀಟರ್. ಸೊ ಇವತ್ತಿನ ಈ ಭಾಗದಲ್ಲಿ 100 ಪ್ರಮುಖ ಪ್ರಶ್ನೆಗಳನ್ನು ಮತ್ತು ಉತ್ತರಗಳನ್ನು ನೀಡಲಾಗಿದೆ. ಸೊ ಈ ಉತ್ತರಗಳನ್ನು ಮತ್ತು ಪ್ರಶ್ನೆಗಳನ್ನು ನೀಡಿದಂತಹ ಅರಮನಿ ಸರ್ ಅವರಿಗೆ ಮಂಜುನಾಥ್ ಅರಮನಿ ಸರ್ ಅವರಿಗೆ ತುಂಬಾನೇ ಧನ್ಯವಾದಗಳು. ಸೊ ಅವರನ್ನು ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಅವರ ಫೋನ್ ನಂಬರ್ 9900115156, ಇನ್ನೊಂದು ಕಾಂಟ್ಯಾಕ್ಟ್ ನಂಬರ್ 873221565718. ಧನ್ಯವಾದಗಳು. ಹಾಗೆ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.